ಚೆನ್ನಾಗಿರ್ಬೇಕು. ಅಂದರೆ ಮಾತ್ರ ವಿಶ್ವಾಸ ಗಳಿಸಬೇಕಾಗಿದೆ, ಮಾಡ್ತಾ ಇರ್ತಕ್ಕಂಥದ್ದು ಜನರಿಗಾಗಿದೆ. ಪ್ರತಿ ಪರಿಸರ ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಮಾನವ ಮತ್ತು ವನ್ಯಜೀವಿ ಸಂರಕ್ಷಣೆ ಮಾಡೋಂಥದ್ದು ನಮ್ಮ ಜವಾಬ್ದಾರಿ ಇದೆ. ಟಫ್ ಟಾಸ್ಕ್ ಇಲ್ಲ ಅಂತಿಲ್ಲ. ಆನೆ ಸಿಡಿಯುವಂಥ ಕಾರ್ಯಾಚರಣೆ ಅದಷ್ಟೊಂದು ಸುಲಭ ಅಲ್ಲ, ಅಪಾಯದ ಕಾರ್ಯಾಚರಣೆ. ಆದರೂ ಮಾಡ್ತಾ ಇದ್ದೀವಿ, ಇನ್ನೂ ಎಫೆಕ್ಟಿವ್ ಆಗಿದೆ. ಈಗ ಡೆತ್ಸ್ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಆತಂಕ. ಸೊ ಈ ಡೆತ್ಸ್ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಈಗ ಭಾಳ ಭಾಳ ಮಹತ್ವ ಇದೆ. ಈ ದುರಸ್ತಿ ಕಾರ್ಯಕ್ರಮ ಏನು ಮಾಡ್ತೀವಿ, ಸಮರೋಪಾದಿಯಲ್ಲಿ ದುರಸ್ತಿ ಕಾರ್ಯಕ್ರಮ ಆಗಿದೆ ಇವತ್ತು. ಮತ್ತೆ ಆನೆಗಳಿಗೆ ಸೊಪ್ಪು, ಎಳೆಕೊಂಬೆ, ಅದಕ್ಕೇನು ಆಹಾರ ಬೇಕಾಗಿದೆ, ವಾಟರ್ ರೋಲ್ಸ್ ಬೇಕು, ನೀರು ಬೇಕೀಗ. ಬೇಸಿಗೆ ಮತ್ತು ಏಪ್ರಿಲ್ ಮೇ 2 ತಿಂಗಳು ಭಾಳ ಅತ್ಯಂತ ಇಂಪಾರ್ಟೆಂಟ್. ಮಾರ್ಚ್ ಏನು ಸಮಸ್ಯೆ ಆದರೆ ಏಪ್ರಿಲ್ ಮೇಲೆ ಆಗುತ್ತೆ. ಏಪ್ರಿಲ್ ಮೇಲೆ ನಿಮ್ಗೆ ಏನಾದ್ರು ಸಮಸ್ಯೆ ಪಂಪ್ ಹಾಕಬೇಕಾ ಅಥವಾ ವಾಟರ್ ಟ್ಯಾಂಕಿನ ನೀರು ಇದರಲ್ಲಿ ಹಾಕಬೇಕಾಗುತ್ತಾ, ಇವಾಗ ಅಸೆಸ್ ಎವ್ರಿಥಿಂಗ್ ನಾವು ಆಗಿದ ಮೇಲೆ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದೇವೆ. ಆಗಕ್ಕಿಂತ ಪೂರ್ವದಲ್ಲಿ ಎಲ್ಲ ಮುಂದಾಲೋಚನೆ ಕ್ರಮ ತೆಗೆದುಕೊಂಡು ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೂ ಮಾನವ ಹಾನಿ ಆಗದಂಗೆ, ಮಾನವ ಜೀವನ ಅತ್ಯಮೂಲ್ಯವಾದದ್ದು. ಫಸ್ಟ್ ಪ್ರಯಾರಿಟಿ ಅಷ್ಟು ಜೀವನ ಬೇರೆ ಏನು ಫಂಡ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ. ಸ್ಮಾಲ್ ಥಿಂಗ್ಸ್ ಏನಿದೆ, ನೀವು ಇದ್ರೆ PCF ಹಾಫ್ಗೆ ಮತ್ತು PCF ವೈಲ್ಡ್ ಲೈಫ್ಗೆ ಮಾತಾಡಿ, ಇನ್ಸ್ಟ್ರಕ್ಷನ್